मेरा नाम मोहम्मद हाजी अली है। मैं 9th क्लास में पढ़ता हूँ। मेरे स्कूल का नाम श्री गुरुदेव है। मैं बीजापुर डिस्ट्रिक्ट से डिस्ट्रिक्ट लेवल खेल कर वहाँ भी फर्स्ट आया हूँ और मैं अभी स्टेट लेवल जाके वहाँ भी फर्स्ट आया हूँ और मैं अभी इंशाल्लाह मैं नेशनल को जा रहा हूँ, वहाँ भी फर्स्ट आने की कोशिश कर रहा हूँ। मैं वेट लिफ्टिंग में मैं स्पोर्ट्समैन हूँ। मैं वेट लिफ्टिंग में तुम्हारा वेट लिफ्टिंग का भी जो जीता है आप नेशनल का स्टेट कौन से? मैं 1 साल के अंदर ही गया हूँ। 17 साल का अंदर है या 19 साल? अंडर 17 खेल रहा हूँ मैं। अंडर 17 खेल रहा हूँ। अभी डिस्ट्रिक्ट वाले अभी जाने वाले सर। लास्ट कंपटीशन कब हुआ था? ये स्टेट कप के फर्स्ट लास्ट पीछे आज के उसमें फर्स्ट आया हूँ सर। मैं जाने की कोशिश कर रहा हूँ। हमारे भारत का मैं नाम रोशन करना चाहता हूँ। मतलब कैसा फील होता है आपका कोच होंगे, अभी आपका वेट लिफ्टिंग का टीम होंगे, कैसा अभी महसूस कर सकते हैं? अभी इतना बड़ा अभी तुम्हें प्राइज मिला है, अच्छा लग रहा है मुझे। अच्छा मिल रहा है मुझे लग रहा है। आगे करते हैं। यस सर। ನಮಸ್ಕಾರ, ನನ್ನ ಹೆಸರು ಚಂದ್ರಕಾಂತ್ ತಾರ್ನಾಳ, ವಿಜಯಪುರ ವೇಟ್ ಲಿಫ್ಟಿಂಗ್ ಅಸೋಸಿಯೇಷನ್ ಸೆಕ್ರೆಟರಿ ನಾನು. ಈ ಮೊಹಮ್ಮದ್ ಹಾಜಿ ಅಲ್ಲಿ ಒಂದು 9th ಸ್ಟ್ಯಾಂಡರ್ಡ್ ಅಂಡ್ರ ವೇಟ್ ಕೆಟಗರಿ 18+ ಐತ್ರಿ. ಮೊನ್ನೆ ಡಿಸ್ಟಿಕ್ ದಸರಾ ಡಿಸ್ಟಿಕ್ ಮತ್ತು ಸ್ಕೂಲ್ ಮೀಟ್ ಡಿಸ್ಟಿಕ್ ಹೊಡೆದನ್ರಿ. ಮತ್ತು ಧಾರವಾಡದಾಗ ಒಂದು ಸ್ಟೇಟ್ ಮೀಟ್ದಾಗೂ ಹೊಡೆದಾನ. ಈಗ ಮೊನ್ನೆ ಮಂಗ್ಳೂರ್ದಾಗೂ ಅಸೋಸಿಯೇಷನ್ ಮ್ಯಾಚ್ ವೇಟ್ ಲಿಫ್ಟಿಂಗ್ದಾಗೂ ಅಲ್ಲಿ ಚಲೋ ಟ್ರಯಲ್ ಕೊಟ್ಟಾನ್ರಿ. ಈಗ ಮುಂದೆ ರಾಷ್ಟ್ರ ಮಟ್ಟಕ್ಕೆ ಹೋಗೋ ಲಕ್ಷಣ ಅದಾರಿ, ಒಂದು ಆಗ್ತೈತಿ. ಮುಂದೆ ರಾಷ್ಟ್ರ ಮಟ್ಟ ಹೊಡಿಬೇಕು ಅನ್ನೋದು ಅವ್ನ ಆಸೆ, ಅವ್ರ ಅಪ್ಪದ ಆಸೆ ಐತ್ರಿ. ಈಗ ನಮಗೆ ಅಸೋಸಿಯೇಷನ್ ನಮ್ಮ ಅಧ್ಯಕ್ಷರು ಭಾಗವತರು ಅದಾರ, ದಾದಾ ಸಾಹೇಬ್ ಭಾಗವತರು, ಅವರು ಸಪೋರ್ಟ್ ಮಾಡ್ಯಾರ. ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕರು ರಾಜಶೇಖರ್ ದೈವಾಡ್ ಅವ್ರಾಗ್ಲಿ, ಮತ್ತೆ ಇಲ್ಲಿ ನಮ್ಮ ತರಬೇತುದಾರ ಮೊಹಮ್ಮದ್ ಅಮೀರ್, ಮತ್ತೆ ನಮ್ಮ ಶಿಕ್ಷಕರು ಅದಾರ. ನಮ್ಮ ಸ್ಟೇಡಿಯಂದ ಹಲವಾರು ಕ್ರೀಡಾಪಟುಗಳು ಸಪೋರ್ಟ್ ಭಾಳ ಮಾಡತ್ತಾರ. ಆ ಹುಡುಗ ಸಣ್ಣ ವಯಸ್ಸಾಗ ಅವ್ನ ಶಕ್ತಿ ಭಾಳ ಅದ, ಮತ್ತು ಆ ಹುಡುಗ ಪ್ರತಿಭೆ ಐತಿ ಸರ್, ಭಾಳ ಐತಿ. ಆದ್ರೆ ಸ್ವಲ್ಪ ಸರ್ಕಾರದಾಗ್ಲಿ ಕ್ರೀಡಾ ಇಲಾಖೆಯಿಂದ ಸ್ವಲ್ಪ ಇನ್ನೂ ಪ್ರೋತ್ಸಾಹ ಬೇಕ್ರಿ. ಅವ್ರು ಡಯಟ್ ಇವು ಭಾಳ ಮೇಂಟೈನ್ ಮಾಡ್ಬೇಕಾಗ್ತೈತಿ. ಆದ್ರೆ ನ್ಯಾಷನಲ್ ಹೊಡಿತಾನ್ರಿ ಅವ್, ನಾನು ನೋಡೀನ್ರಿ. ಈಗ ಮೊನ್ನೆ ಅವ ಸಣ್ಣ ವಯಸ್ಸದಾಗ ಒಳ್ಳೆ ಪ್ರತಿಭೆ ಗುರುತಿಸಿ ಬೆಂಗಳೂರದಾಗ ಒಂದು ರಾಜ್ಯ ಪುರಸ್ಕಾರ ಕೊಟ್ರು ಅವ್ರು. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಾರ್ರಿ. ಮತ್ತು ಆ ಹುಡುಗ ಒಳ್ಳೆ ಕೋಚಿಂಗ್ ಬೇಕು, ಮತ್ತು ಸರ್ಕಾರದಿಂದ ಸಾಕಷ್ಟು ಸೌಲಭ್ಯ ಅದಾವು. ಆದ್ರೆ ಇನ್ನಾದ್ರೂ ಯಾವ ಸರ್ಕಾರ ಇನ್ನ ಕೊಟ್ಟಿಲ್ಲ. 5 ಗ್ಯಾರಂಟಿ ಬೇರೆ ಅವ್ರಿಗೆ ಕೊಟ್ಕೊಂಡು ಹೊಂಟಾರಿ. ಇಂಥ ಕ್ರೀಡಾಪಟು ಕೊಟ್ರೆ ನಮ್ಮ ದೇಶ ಹೆಸರು ಬರ್ತೈತಿ, ನಮ್ಮ ಕರ್ನಾಟಕದ ಹೆಸರು ಬರ್ತಾವ. ಇವೇ ಕುರ್ಚಿಗೆ ಬಡ್ದಾಡತ್ತವ, ಇವ್ರಿಗೆ ಸಪೋರ್ಟ್ ಮಾಡಿದ್ರ ಅಂತ ತಿಳ್ಕೊರಿ, ನಮ್ಮ ಬಿಜಾಪುರ ಒಂದು ಇದ್ರ ಸ್ಥಾನದಾಗ ನಿಂದ್ರಿಸ್ತಾರ. ಇಂಥ ಹುಡುಗರಿಗೂ ಸ್ವಲ್ಪ ಗೌರ್ಮೆಂಟ್ ಆಗ್ಲಿ, ಅವ್ರಿಗೆ ಇಕ್ವಿಪ್ಮೆಂಟ್ಸ್ ಆಗ್ಲಿ, ಮತ್ತು ಅವ್ರಿಗೆ ಡಯಟಿಗೆ ಆಗ್ಲಿ ಸ್ಕಾಲರ್ಶಿಪ್ ಪ್ರೋತ್ಸಾಹಧನ ಕೊಡ್ಬೇಕ್ರಿ. ಮೊನ್ನೆ ಆ್ಯಡ್ ನೋಡ್ದ ಪೇಪರ್ದಾಗ ಒಂದು 10,000 ರೂಪಾಯಿ ಕೊಡ್ತಾರ. ಅವ್ನು ನ್ಯಾಷನಲ್ ಹೊರದ್ ಬರ್ತಾನೆ, 15,000 ಕೊಡ್ತೀರಿ. ಅವ್ರು ತಿನ್ನೋದು ಉಣ್ಣೋದು ಡಯಟ್ ನೋಡಿದ್ರೆ ಭಾಳ ಐತೆ ಸರ್ ಖರ್ಚು. ಅವ್ರಿಗೆ ಸರ್ಕಾರದಿಂದ ಎಲ್ಲ ಸೌಲಭ್ಯ ಕೊಡ್ರಿ. ಈಗ ನ್ಯಾಷನಲ್ ಹೋಗಕ್ಕೆ ಅವ್ರಿಗೆ ಸಹಾಯ ಆಗ್ಬೇಕಂತೇಳಿ ನನ್ನ ಕಡೆಯಿಂದ 90 ಮ್ಯಾಗ್ರಿ ಸರ್ ಇವ್ ವೇಟ್. ಇವ್ದು ಎತ್ತಿದ್ದು ಸ್ಟಾರ್ಟಿಂಗ್ ಜರ್ಕ್ 80, ಅದು 120, ಅದು ಇದು ರೀ ಸ್ನ್ಯಾಕ್ ಹೊಡಿತಾನ್ರಿ. ಅದು ವಿಡಿಯೋನ ಕಳ್ಸಿನಿ ನಿಮ್ಗೆ. ಎತ್ತಾನ ಸರ್ ಕೆಜಿ ಸರ್ 80 kg. 3 ಕ್ವಿಂಟಲ್ ಶನಿ ಬರ್ತಾರ.